ಈ ನಂದಿ ಹಿಲ್ಸ್ ವ್ಯೂ ಮತ್ತು ಈ ಪಾರ, ನಮ್ಮ ಪ್ರೋಟೀನ್ ಶೇಕ, ಗೆಣಸು, ಹೆಲ್ದಿ ಲೈಫ್, ಎಂಜಾಯ್ಮೆಂಟ್. ನಮಸ್ಕಾರ ರೀಪ್ಪ ಎಲ್ಲರಿಗೆ. ಇವತ್ತು ನಡೆದೇವಿ ನಂದಿ ಹಿಲ್ಸಿಗೆ 6 ಗಂಟೆಗೆ ರೆಡಿಯಾಗಿ ಎಲ್ಲ ಜಳಕ ಗಿಳಕ ಮಾಡಿ ನಡೆದೇವಿ ನೋಡ್ರಿ. ಟಾಪ್ ಹೋಗ್ಬೇಕಂದ್ರೆ ಇಲ್ಲಿ 5 ಕಿಲೋಮೀಟ್ರ್ ಹಿಂದೆ ಗೇಟಿನ ಬಳಿ ಕಾರ್ಗಳ ಲೈನ್ ಅವ. ಪೂರಾ 5 ಕಿಲೋಮೀಟ್ರ್ ಕಾರ್ಗಳು ನಿಂತಾವ. ನೀವು ಲೆಕ್ಕ ಹಾಕ್ರಿ ಅಲ್ಲಿ ಎಷ್ಟು ಜನ ಅರ ಅಂತ. ಅದು ಯಾವ ಒಬ್ಬ ಕಾರ್ದವ ಒಂದು ಲೈನ್ ಬಿಟ್ಟು ಹಾದಿ ಇಲ್ಲಿ ಬಂದಾನ ನಡ್ಬೇಕ. ಅವ್ನ ಸಲಕ್ಕೆ ಇಷ್ಟು ಮಂದಿ ಟ್ರಾಫಿಕ್ ಜಾಮ್ ಆಗ್ಯದ. ಅಷ್ಟು ಮಂದಿ ವೇಟ್ ಮಾಡ್ಯಾರ ಅಲ್ಲಿ. ಅವ್ನು ಒಬ್ಬೊಂದು ಕಾಲ ಖಾಲಿ ಅವ್ನಿಗೆ ನೋಡ್ರಿ ಈಟ್ ಸಿಕ್ಕೊಂಡಿತ್ತು ನಮಗೆ. ಯಾಕಾರ ಬರ್ತಾವ ಇಂಥವೆಲ್ಲ ಅಂತಿ. ಭಾಳ ಜನ ನಡ್ಕೊತ್ನು ಬಂದಾರ ಅಲ್ಲಿ 5 ಕಿಲೋಮೀಟ್ರ್ ಹಿಡ್ಕೊಂಡು. ಇಲ್ಲಿ ನೋಡ್ರಿ ಹ್ಯಾಂಗೆ ಫೋಟೋ ತೆಕ್ಕೊಳತ್ತಾರ ಅಲ್ಲಿ ನಿಂತು. ಈ ಮಂಜು ನೋಡ್ರ ಏನು ಅನಿಸ್ಲತ್ತಿತ್ತು ಅಂದ್ರೆ ಯಾವ ಇಲ್ಲಿ ಸಿಗರೇಟ್ ಸೇದಿ ಹಾಗೆ ಬಿಟ್ಟು ಹೋಗ್ಯಾನೋ ಅಂತ ಅನ್ಸ್ಲತ್ತಿತ್ತು ನಮಗೆಲ್ಲ. ಚಳಿ ಅಂದ್ರೆ ಚಳಿ ಅಲ್ಲತ್ತಿವಲ್ಲಿ. ಅದ್ರಾಗೆ ನಾವು ಗಾಡಿ ಮೇಲೆ ನಡೆದಿದ್ದೆವು. ಈ ಕಡೆಯಿಂದ ತಣ್ಣು ಗಾಳಿ, ಇದು ಮೋಡ ಬೇರೆ, ಡೇಂಜರ್ ಇತ್ತು ಜಾಗ. ಬಂದೀವಿ ನಂದಿ ಹಿಲ್ಸಿಗ. ನೋಡ್ಬೋದು ಫಾಗ್ ಹೆಂಗಿದೆ ಅಂತ. ಈಗ ಜಸ್ಟ್ ಬೈಕ್ ಪಾರ್ಕ್ ಮಾಡೀವಿ. ಬೈಕ್ಗಳು ನೋಡ್ರಿ ಎಷ್ಟು ನಿಂತಾವ. 5 ಕಿಲೋಮೀಟ್ರ್ ಹಿಡಿದು ಕಾರ್ ಲೈನ್ ಅದ. ನಂದಿ ಹಿಲ್ಸ್ ಟಾಪ್ ಬರ್ಬೇಕಂದ್ರೆ 5 ಕಿಲೋಮೀಟ್ರ್ ಲೆಕ್ಕ ಹಾಕ್ರಿ ನೀವು ಎಷ್ಟು ಜನ ಅದ ಅಂತ. ಇಲ್ಲಿ ಟೈಮ 8:30 ಆಗ್ಯದ. ಇಷ್ಟು ಚಳಿ ಅದ. ಅಗರ್ಸೆ ನಾವು ಏನಾರ ಜಲ್ದಿ ಬರ್ತಿದ್ದೇವೆ ಅಂದ್ರೆ ಇಷ್ಟು ನಡಕ್ತಿದ್ದೇವೆ ನಾವು. ನೀವು ಲೆಕ್ಕ ಹಾಕ್ರಿ ನೀವು. 8:30ಗೆ ಇಷ್ಟು ಚಳಿ ಹತ್ಲತ್ತದ ನಮಗೆ. ನಾ ಮತ್ತು ಅಂಕಿತ್ ಬಂದೀವಿ. ಇಲ್ಲ ನೋಡ್ರಿ ನಮ್ಮ ಅಂಕಿತ ಬೈಕ್ ಮೇಲೆ ನೋಡ್ರಿ. ಚಳಿಗ ಎಷ್ಟು ನಡಗ್ಲತ್ತಿದ್ದೇವೆ ಅಂತ ನಾವು. ಅಂದರೂ ಒಂದು ಹೊಸ ಎಕ್ಸ್ಪೀರಿಯನ್ಸ. ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ಸುಮ್ಮನೆ ನೈಟ್ ಯಾಕಡ್ರ ಹೋಗಮ್ಮಿ ಅಂತ ಇದು ಮಾಡಿದೆವು. ನಮ್ಮ ಹುಡುಗರು ಎಲ್ಲ ಊರಿಗೆ ಹೋಗಿಬಿಟ್ರು. ನಾವು ಇಬ್ಬರೇ ಉಳಿದಿದ್ದೇವೆ ಇಲ್ಲಿ ಹಾಸ್ಟೆಲ್ದಾಗ. ಅದಕ್ಕೆ ಕೈಲಾಸಗಿರಿ ಇದಕ್ಕೆ ಹೋಗ್ಬೇಕಂದೇವು ನಾವು. ಆದ್ರೆ ಮತ್ತು ಇಬ್ಬರೇ ಇದ್ದೇವೆ. ನಡಿ ನಂದಿ ಬೆಟ್ಟ ಹೋಗಮ್ಮಂತಂದನು. ಅದಕ್ಕೆ ಬಂದೆವು. ಜನ ನೋಡ್ರಿ ನೀವು, ಜನ ಎಷ್ಟು ಜನ ಅದ. ಟಿಕೆಟ್ ತೊಗೊಳಕ್ಕೆ ಬಂದೀವಿ. ಟಿಕೆಟ್ ಚಿಲ್ಡ್ರನ್ಸ್ಗಳಿಗೆ ಅಲ್ಲ ನೋಡ್ರಿ. ಟಿಕೆಟ್ ಬೋರ್ಡ್ ಅದ. ಚಿಲ್ಡ್ರನ್ಸಿಗೆ 10 ರೂಪಾಯಿ, ಅಡಲ್ಟಿಗೆ 20 ರೂಪಾಯಿ, 2 ವೀಲರ್ 30, 3 ವೀಲರ್ 40. ಸಮಯ 5:30ರಿಂದ 6 ಗಂಟೆವರೆಗೆ ಅದ ಅಂತ ಬಂದೀವಿ ನೋಡ್ರಪ್ಪ. ಇನ್ನ ಅದ ಮಚ್ಚ. ಹಂಗೆ ತೆಗಿಯಪ್ಪ ಟಿಕೆಟ. ಯಾರು ಚಳಿ ಎಲ್ಲ ತಗೋ ಭಾಳ. ಟಿಕೆಟ್ ತೆಗಿಲಕ್ಕೆ ಹೋಗ್ಯಾನ ಅಣ್ಣ. ನಾವು ನಂದಿ ಹಿಲ್ಸಿಗೆ ಕರೆಕ್ಟ್ ಟೈಮ್ ಬಂದಿದ್ದೆವು. ಅವಾಗ ಪೂರ ಮಂಜಿತ್ತು. ಟಿಕೆಟ್ ತೊಗೊಳಕ್ಕೆ ನಮಗೆ ಅರ್ಧ ಗಂಟೆ ಆಗ್ತದೆ. ಲೆಕ್ಕ ಹಾಕ್ರಿ ನೀವು. ಪೇಮೆಂಟ್ ಆಗಲ್ಲ ಆಗ್ಯದ. ನಾವು ಕ್ಯಾಶ್ ಬಂದಿಲ್ಲ. ಏನು ಮಾಡೋದಲ್ಲ ಹಣೆ ಬರ. ಅಲ್ಲಿ ಬರೋ ಮುಂದೆ ಗಾಡಿಯಾಗ ಪೆಟ್ರೋಲ್ ಸಿಕ್ಕಿಲ್ಲ. ಅಲ್ಲೊಂದು ಗಂಟೆ ವೇಸ್ಟ್ ಆಯಿತು ಸುಮ್ಮನೆ ಫಾಲ್ತುದಾಗ. ನಾ 2 ಕಿಲೋಮೀಟ್ರ್ ಹೋಗಿ ಅಲ್ಲಿ ಪೆಟ್ರೋಲ್ ಪಂಪ್ ಬಳಿ ಪೆಟ್ರೋಲ್ ತೊಗೊಂಡು ಅವ ಪೆಟ್ರೋಲ್ ಕೊಡಲ್ಲ ಅಂತ. ಬಾಟಲ್ದಾಗ ಅವ ಪೆಟ್ರೋಲ್ ಹಾಕಲ್ಲ ಅಂತ. ನಾವು ಬೈಕಲ್ಲಿ ತರಬೇಕಂದ್ರೆ ಅದು ಬ್ರಿಡ್ಜಿನ ಮ್ಯಾಗ ನಿಂತದ ಗಾಡಿ. ಅದನ್ನು ಅಲ್ಲಿ ಇದು ಆಯಿತು. ಭಾಳ ಟೆನ್ಷನ. ಮತ್ತು ಇಲ್ಲಿ ಬಂದು ಟಿಕೆಟ್ಗೋಸ್ಕರ ಟೆನ್ಷನ. ಈಗ ಫಾಗಿಂದು ಹುಡುಕಾಟದಾಗ ನಡೆದಿದ್ದೆವು. ಫಾಗ್ ಎಲ್ಲಿ ಸಿಗ್ತದ ಅಂತ ನೋಡ್ಲಕ್ಕ. ಜನರು ನೋಡ್ಬೋದು ನೀವು ಎಷ್ಟು ಮಂದಿ ಬಂದಾನಂತ. ಇವು ಜನರು ಬೋಳಿ ಮಕ್ಕಳವ. ಒಂದು ಕೆಲಸದಿಲ್ಲ ಇವು ಯಾವ. ಸುಮ್ಮನೆ ಎಲ್ಲ ನೋಡಕ್ಕ ಕುದುರಿ. ನಾವು ಬಂದೇವ ನಂದಿ ಹಿಲ್ಸಿಗ. ಇವನಿಗೆ ಎಷ್ಟು ತಕ್ಲೀಫ್ ಆಲತ್ತದ ನೋಡ್ರಿ ಪಾರುಗ. ಮೋತಿ ತೋರ್ಸ್ಲಕ್ಕೆ ನಾಚಿಕೆ ಹೊಂಟದ ಇವನಿಗೆ. ನೋಡ್ರಿ ವ್ಯೂ. ಕಾರ್ಗಳು ಕಡೆಬಿ ಡಬ್ಬಿ ಕಣ್ಣಂಗೆ ಕಾಣತ್ತವ. ಅಂಕೆ ಓಡೋದವನಿಗೆ ಅದು ಮುಂದೆ. ಅವನಿಗೆ ಕ್ಯಾಮ್ರಾದ ಬರೋದು ಇಷ್ಟ ಇಲ್ಲ ಅಂತ ಪಾರುಗ ಹೋಗ್ಬಿಟ್ಟನ. ಈ ಮೂಮೆಂಟಿಗೆ ನಮ್ಮ ರಾಖಿ ಬಾಯ್ ಇದ್ರೆ ಒಂದು ಸಾಂಗ್ ಹಾಡ್ತೀವಿ ನಾವು. ಯಾವ್ದು ಹಾಡ್ತೇನೆ ಗೆಸ್ ಮಾಡ್ರಿ ನೀವು. ಈ ಚಳಿಗೆ ಬಿಸಿಲಿಗೆ ಮ್ಯಾಚ್ ಮಾಡೋದು ಒಂದು ಸಾಂಗ್ ಹಾಡ್ತೀನಿ.
ಬಿಸಿಲು ಕುದುರೆಯೊಂದು ಎದೆಯಿಂದ ಮೂಡಿದಂತೆ. ನಂದಿ ಹಿಲ್ಸಿನಾಗ ನಂದಿನಿ ಎಂಬುದು ಇದೇನದ ಅದಕ್ಕೆ ಏನಂತಾರ ಕ್ಯಾಂಟೀನ. ಏ ನಂದಿ ಹಿಲ್ಸಿನಾಗ ನಂದಿನಿ ಶಾಪ್ ಓಪನ್ ಅದ ನೋಡ್ರಿ, ಬರ್ರಿ ಎನಿ ಟೈಮ. ಫ್ರೀ ಇದ್ದಾಗ ಜ್ಯೂಸ, ಐಸ್ ಕ್ರೀಮ, ಬೀಡಿ, ಸಿಗರೇಟ, ಗಾಂಜಾ ಏನು ಬೇಕದು ಎಲ್ಲ ಸಿಗ್ತದೆ. ಬೂಟ್ ತೊಗೊಂಡು ಹೊಡಿಸ್ತಾರದು ನೋಡಿ. ಈ ನಂದಿ ಹಿಲ್ಸ್ನಾಗ ಭಾಳ ಸ್ಪಾಟ್ಗಳವ ನೋಡವು, 8-9 ಸ್ಪಾಟ್ಸ್ಗಳವ. ನೀವು ಹೋಗ್ಬೇಕು. ಅಂಕಿತ್ ನೋಡ್ರಿ ಹೆಲ್ದಿ ಫುಡ್ ತಂದಾನ. ನಾ ತೊಗೊಂದಿಲ್ಲ, ನೀ ತೊಗೊಂದಿ. ಏನವ ನೋಡ್ರಿ, ಗೆಸ್ ಮಾಡ್ರಿ. ಅವ ಏನಂತಾನದು ಒಣಗಿದೆ ಅಂತ ತಂದಾನ. ಗೆಣಸ್ ತಂದಾನ, ಗೆಣಸ್ ಕುದಿಸ್ಕೊಂಡು ತಂದಾನ, ಗಜ್ರಿ ತಂದಾನ, ಮತ್ತೇನೋ ತಂದಾನ, ಮಿಲ್ಕ್ ಶೇಕ್ ತಂದ, ಹಾಲಿನ ಪ್ಯಾಕೆಟ್ ತಂದಾನ. ನಂದಿ ಬೆಟ್ಟಕ್ಕೆ ನಂದಿನಿ ಹಾಲಿನ ಪ್ಯಾಕೆಟ್ ತಂದಾನ. ಮಿಲ್ಕ್ ಶೇಕ್ ಮಾಡ್ತಾನಂತಿಲ್ಲ ಕುಂತಿ. ನನಗೆ ಯಾಕೈತಿ ನಿನ್ನೆಲ್ಲ ಈಗ ಮತ್ತು ಜಿಮ್ ಶೇಖರ್ ತಂದಾನ, ಅದ್ರೊಳಗೆ ಏನೇನೋ ಹಾಕೊಂಡು ಬಂದಾನ. ನಾಚ್ತಾನವ, ಒಂದು ಹೆಸರು ಹೇಳೋರು ನಾಚ್ತಾನವ. ಅದಕ್ಕೋಸ್ಕರ ನಾನೇ ತಂದೀನಿ. ಜಿಮ್ ಬಾಯ್ ಏನವ ನಮ್ಮ ದೋಸ್ತ, ಭಾಳ ಸ್ಟ್ರಾಂಗ್ ಪರ್ಸನ್, ಭಾಳ ಒಳ್ಳೆಯ ಮನುಷ್ಯ. ಹೃದಯ ಇಷ್ಟು ಒಳ್ಳೇದದ, ನೀವು ಕೇಳ್ತೀರಿ ಏನು ಆಳವಾಡಿ. ಭಾಳ ಮೃದುವಾದ ಮನಸ್ಸು, ಕೋಮಲ ಹೃದಯ. ನೋಡ್ರಿ ಕವ ಕಳ್ಳ ಬಡ್ಡಿ ಮಗ ಓಡಾಡ್ದ ನೋಡ್ರಿ ಕ. ನಿಂದರು ತಮ್ಯ. ಹೋಗ್ಬಿಡ. ಹೌದೌದು. ನಂದಿ ಬೆಟ್ಟ ಆಗೋದು ನಾವು ಸಿದ್ಧ ಅಲ್ಲಿಂದ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬಂದೆವು. ಅಲ್ಲಿ ಅದು ಹೊರಗೂ ಭಾಳ ಜಾಗ ಐತಿ, ಅದಕ್ಕೆ 4 ಎಂಟ್ರೆನ್ಸ್ ಅವ. ಅಲ್ಲೂ ಭಾಳ ಜನ ಬಂದಾರ. ಅದು ಟೆಂಪಲ್ನು ಮಸ್ತ್ ಐತಿ, ಒಳಗೆಲ್ಲ ಕಂಬಗಳು ಎಲ್ಲ ಪ್ರಾಚೀನ ಕಾಲದು ಮಸ್ತ್ ಐತಿ. ಏಕ ನಂಬರ್. ಹಿಂದ್ಕಿನ ಕಾಲದಾಗಿನ ಆರ್ಕಿಟೆಕ್ಚರ್ ಹೆಂಗಿರ್ತದೆ ಅಂಬೋದಕ್ಕೆ ಇದು ಒಂದು ಜರ ಮಸ್ತ್ ಉದಾಹರಣೆ ಅದ ನೋಡ್ರಿ. ನೀವು ಅದು ಏನು ಕೆತ್ತನೆ ಅವ ಅಂತೀರಿ ನೀವು, ನೋಡ್ಬೇಕು ನೀವು, ಮಸ್ತ್ ಐತಿ. ಮತ್ತು ಹಂಗೆ ಅಲ್ಲಿ ಕಲ್ಯಾಣಿ, ಮತ್ತು ಹಂಗೆ ಇಲ್ಲಿ ಕಲ್ಯಾಣಿನೂ ಇತ್ತು. ಕಲ್ಯಾಣಿ ಅಂದವ್ರು ಮತ್ತು ಯಾವ ಹುಡುಗಿ ಅಲ್ಲ, ಇದೇ ಕುಂಡ. ನಾವು ಇದಕ್ಕೆ ಕುಂಡ ಅಂತೇವೆ, ನೀವು ಇದಕ್ಕೆ ಏನಂತ್ರಿ ಗೊತ್ತಿಲ್ಲ. ಅಲ್ಲಿಂದ ಡೈರೆಕ್ಟ್ ನಾವು ಈಶಾ ಫೌಂಡೇಶನ್ಗೆ ಹೋದೆವು, ಅದೇ ಶಿವನ ಮೂರ್ತಿ. ಇಲ್ಲಿ ನೈಟ್ ಟೈಮ್ ಬರಬೇಕು, ಇಲ್ಲೆಲ್ಲ ಲೈಟಿಂಗ್ ಮಸ್ತ್ ಇರ್ತದ. ನಾವು ಡೇ ಟೈಮ್ನಾಗ ಹೋಗಿದ್ದೆವು, ಅಂದ್ರೂ ಅಲ್ಲಿ ಬಿಸಿಲು ಇಷ್ಟು ಡೇಂಜರ್ ಇತ್ತು, ನಿಂದ್ರಲಕ್ಕೆ ಆಗಲತ್ತಿಲ್ಲ. ನಾವು ಅಲ್ಲಿ ಹೋಗಿ ಮಕ್ಕೊಂಡು ಬಿಟ್ಟಿದ್ದೆವು, ನಮಗೆ ಒಟ್ಟು ಸುಸ್ತಾಲತ್ತಿತ್ತು ಅಲ್ಲಿ. ಇಲ್ಲಿಂದ ಡೈರೆಕ್ಟ್ ನಮ್ಮ ಪಯಣ ನಮ್ಮ ಹಾಸ್ಟೆಲ್ ಕಡೆಗೆ. ಬರೋ ಟೈಮಿಗೆ ಮಳೆ ಬೆಳೆ ಎಲ್ಲ ಆಯಿತು. ಹಾಗೆ ಬಂದೆವು. ಇಲ್ಲಿ ಬರ್ಲಾಕ 6-6:30, 7 ಆಯಿತು. ಆಯ್ತು, ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಎಂತಿ ನಿಮ್ಮ ಪ್ರೀತಿಯ ಹರೀಶ್ ಜೊತೆಗೆ ಅಂಕಿತ್.